ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 3/4 kg ಚಿಕನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು, ಅಕ್ಕಿ ಹಸಿಟ್ಟು, ಪೆಪ್ಪರ್ ಪೌಡರ್, ಬಿರಿಯಾನಿ ಪೌಡರ್, ಅರ್ಧ ಲೋಟ ಮೊಸರು ತೊಗೊಂಡಿದ್ದೀನಿ, ಚಿಕನ್ ಮಸಾಲ, ಚಿಲ್ಲಿ ಪೌಡರ್, 1 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಕಾರ್ನ್ಫ್ಲೋರು, ಪೆಪ್ಪರ್ ಪುಡಿ ಸೇರಿಸ್ತಾ ಇದ್ದೀನಿ, ಅರ್ಧ ಸ್ಪೂನ್ ಇದೆ. ಕಾರ್ನ್ಫ್ಲೋರು 2 ರಿಂದ 3 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಪೌಡರ್ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಹಸಿಮೆಣಸಿನ್ಕಾಯಿ ಮಿಕ್ಸಿಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ 1 ಸ್ಪೂನು, ಚಿಲ್ಲಿ ನೋಡಿ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಆದಮೇಲೆ ಮೊಟ್ಟೆ ಒಂದು ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ, ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈಗ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಲರ್ ಸೇರಿಸ್ಕೊಳ್ತಾ ಇಲ್ಲ. ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊ. ಈಗ ಈ ಥರ ಕಲಸಿಟ್ಕೋಬೇಕು. ಕಲರ್ ಬೇಕು ಅಂದರೆ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿದು ಪುಡಿ ಮಾಡಿ ಸೇರಿಸ್ಕೊಳ್ಬೋದು. ಕಬಾಬ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ರುಚಿಯಾದ ಚಿಕನ್ ಕಬಾಬ್ ರೆಡಿಯಾಗಿದೆ.